ಬದಲಿಗಾಗಿ ಸ್ವಲ್ಪವೂ ಚಿಂತಿಸಬೇಡ. ನಡೆಯಿರಿ ಎಂಬುದಾಗಿ ಧರ್ಮರಾಜ ಮತ್ತು ಭೀಮಸೇನ ಅರ್ಜುನನ ಶವವನ್ನು ಅಲ್ಲಿಯೇ ಬಿಟ್ಟು ಮುಂದಕ್ಕೆ ಪ್ರಯಾಣ ಮಾಡುತ್ತಿದ್ದಾರಂತೆ. ಯಾವ ಭೀಮನು ತನ್ನ 1000 ಆನೆಗಳ ಬಲವನ್ನು ಬಿಟ್ಟಿದ್ದಾನೆ. ಆ ಹಿಮಾಚಲದ ಬಾಧೆಯನ್ನು ತಾಳಲಾರದೆ ಕೆಲವು ದಿನಗಳ ನಂತರ ಭೀಮಸೇನನು ಬೆಂಡಾಗಿ ಬಿಟ್ಟು ತನ್ನ ಪ್ರಾಣವನ್ನು ಬಿಟ್ಟಿದ್ದಾನೆ. ಭೀಮಸೇನನ ಕಾಲೇ ಮೃತರಾತ್ಮಕ್ಕೆ ಶಾಂತಿ ನೀಡಪ್ಪ ಗೋವಿಂದ. ಹರ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ. ಈ ಪ್ರಕಾರವಾಗಿ ಭೀಮಸೇನನು ತನ್ನ ಪ್ರಾಣವನ್ನು ಬಿಟ್ಟಿದ್ದಾನೆ. ಇದನ್ನು ಕಂಡಂತಹ ಧರ್ಮರಾಜ, ಅಯ್ಯೋ, ನಾವು ಬಂದಾಗ ದ್ರೌಪದಿ ಗೂಡಿ 6 ಜನರು ಬಂದೆವು, ಈಗ ನಾನೊಬ್ಬನೇ ಆಗಿಲ್ಲ. ಭೀಮಸೇನ, ನಿನ್ನನ್ನು ಮಾತ್ರ ನಾನು ಬಿಡುವುದಿಲ್ಲ ಎಂಬುದಾಗಿ ಭೀಮಸೇನನ ಶವವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬರುತ್ತಿದ್ದಾನಂತೆ. ಬರುವಾಗ ದಾರ ಮಾರ್ಗ ಮಧ್ಯದಲ್ಲಿ ಹೇಳುತ್ತಿದ್ದಾನೆ, ಭೂತ ಭವಿಷ್ಯತ್ ವರ್ತಮಾನಗಳನ್ನು ಅರಿತಂತಹ ಸಹದೇವನೇ, ನಿನ್ನನ್ನು ಬಿಟ್ಟು ನಾನು ಹೇಗೆ ಜೀವಿಸಲಿ? ನಮ್ಮೆಲ್ಲರೊಡಗೂಡಿ ಬಹು ಸುಖದಿಂದಿದ್ದಂತಹ ನಕುಲನೇ, ನೀನೂ ಸಹ ನನ್ನನ್ನು ತೊರೆದೆಯ? ಬೆಳ್ಳಿನಲ್ಲಿ ಎಲ್ಲರನ್ನೂ ಸಹ ಕೊಂದಂತಹ ಧನಂಜಯ ಪಾರ್ಥನೇ, ನೀನೂ ಸಹ ನನ್ನನ್ನು ಬಿಟ್ಟು ಹೋದೆಯ? ಗದಾ ಯುದ್ಧದಲ್ಲಿ ಗದಗದನೆ ನಡುಗಿಸಿ ರಾಜ್ಯವನ್ನು ಗಳಿಸಿದ ಭೀಮಸೇನ, ನೀನೂ ಸಹ ನನ್ನನ್ನು ಬಿಟ್ಟು ಹೋದೆಯ? ಆದರೆ ನಾನು ಮಾತ್ರ ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಭೀಮಸೇನನ ಶವವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬರುತ್ತಿದ್ದಾಗ ಇದನ್ನು ಕಂಡಂತಹ ಮಹಾವಿಷ್ಣುವು ಇವನ ಭ್ರಾಂತಿಯನ್ನು ಬಿಡಿಸಬೇಕು ಎಂಬುದಾಗಿ ಆ ಬರುವಂತಹ ಮಾರ್ಗದಲ್ಲಿ ತಾನು ಬ್ರಾಹ್ಮಣ ವೇಷವನ್ನು ಕೊಟ್ಟಿದ್ದಾನೆ. ಅಲ್ಲಿ ಒಂದು ದೊಡ್ಡ ಸರೋವರವನ್ನು ನಿರ್ಮಿಸಿ ಅದಕ್ಕೆ 100 ಮೆಟ್ಟಿಲುಗಳನ್ನು ಇಟ್ಟು ಒಂದು ಅಶ್ವತ್ಥವೃಕ್ಷವನ್ನು ಬುಡ ಮೇಲಕ್ಕೆ ಮಾಡಿ ತಲೆ ಕೆಳಕ್ಕೆ ಮಾಡಿ ಇಟ್ಟಿದ್ದಾನೆ. 100 ವರ್ಗಗಳಿರುವ ಮಡಿಕೆಯನ್ನು ತಂದು ಆ ಸರೋವರದಿಂದ ನೀರನ್ನು ತಂದು ಆ ಗಿಡಕ್ಕೆ ಹಾಕುತ್ತಿದ್ದಾರೆ. ಇದನ್ನು ದೂರದಿಂದ ನೋಡಿದಂತಹ ಧರ್ಮರಾಯನು, ಅಯ್ಯ, ನಿನಗೇನು ಹುಚ್ಚೆ? ಮಡಿಕೆಯಲ್ಲಿ 100 ರಂಧ್ರಗಳಿವೆ, ಅಲ್ಲದೆ ಈ ವೃಕ್ಷವನ್ನು ನೀನು ಬುಡ ಮೇಲಕ್ಕೆ ಮಾಡಿ ನೆಟ್ಟಿರುವೆ. ನೀನು ದಡ್ಡನೋ ಅಥವಾ ಬುದ್ಧಿವಂತನೋ ಎಂದು ಕೇಳುತ್ತಾನೆ. ಅದಕ್ಕೆ ಕಪಟ ನಾಟಕ ಸೂತ್ರಧಾರಿಯಾಗಿರ್ತಕ್ಕಂತಹ ಮಹಾವಿಷ್ಣು ಹೇಳ್ತಾನೆ, ಏನಯ್ಯ, ಸತ್ತ ಪ್ರೇತವನ್ನು ಹೊತ್ತುಕೊಂಡು ಹೋಗುತ್ತಿರುವೆಯಲ್ಲ, ಇದು ಸ್ವರ್ಗಕ್ಕೆ ಹೋಗುವುದೇ? ಸತ್ತ ಪ್ರೇತವನ್ನು ಯಾರಾದ್ರೂ ಹೊತ್ಕೊಂಡು ಹೋದ್ರೆ ಅದು ಸ್ವರ್ಗಕ್ಕೆ ಹೋಗುತ್ತಾ? ಅವರ ಆತ್ಮ ಮಾತ್ರ ಸ್ವರ್ಗಕ್ಕೆ ಹೋಗೋದು. ನೀನು ದಡ್ಡನೋ ಅಥವಾ ನಾನು ದಡ್ಡನೋ? ಆಗ ಧರ್ಮರಾಯನಿಗೆ ತನ್ನ ಮನಸ್ಸಿನ ಭ್ರಾಂತಿ ಬಿಟ್ಟು ಭೀಮಸೇನನ ಶವವನ್ನು ಅಲ್ಲಿಯೇ ಬಿಟ್ಟು ಮುಂದಕ್ಕೆ ಬರುತ್ತಿದ್ದಾನೆ. ಆ ಬರುವಾಗ ಮಧ್ಯದಲ್ಲಿ ಒಂದು ನದಿ ಕಾಣಿಸಿದೆ, ಅದೇ ವೈತರಣಿಕ. ಆ ನದಿಯು ರಕ್ತ ಕೀವುಗಳಿಂದ ತುಂಬಿಕೊಂಡಿದೆಯಂತೆ. ಆ ನದಿಯಲ್ಲಿ ದಾರಿ ಕಾಣದೆ ಧರ್ಮರಾಯನು ಬಹಳ ತತ್ತರಿಸುತ್ತಿದ್ದಾಗ ದೇವಲೋಕದಿಂದ ಒಂದು ಪುಷ್ಪಕ ವಿಮಾನ ಬಂದಿದೆ. ಆ ಪುಷ್ಪಕ ವಿಮಾನವನ್ನೇರಿ ಧರ್ಮರಾಯನು ನೇರವಾಗಿ ಸ್ವರ್ಗಕ್ಕೆ ಬಂದಿದ್ದಾನೆ. ಧರ್ಮರಾಯನೊಡಗೂಡಿ ಯಮರಾಜರವರು ಸಹ ಸ್ವರ್ಗಕ್ಕೆ ಬಂದಿದ್ದಾರೆ. ಆ ಸ್ವರ್ಗದಲ್ಲಿ ಕಾಮಧೇನು, ಕಲ್ಪವೃಕ್ಷ ಇವರೆಲ್ಲರನ್ನೂ ಕಂಡು ಸಂತುಷ್ಟರಾಗಿದ್ದಾರೆ. ದೇವತೆಗಳೆಲ್ಲರೂ ಸಹ ಮದ್ಯಪಾನವನ್ನು ಮಾಡು ಎಂದು ಹೇಳಿದಾಗ ಧರ್ಮರಾಯನು ಬಹಳ ದುಃಖದಿಂದಿದ್ದು, ನಾನು ನನ್ನ ಸಹೋದರರನ್ನು ನೋಡಬೇಕು, ನನ್ನ ಪತ್ನಿಯಾದಂತಹ ದ್ರೌಪದಿಯನ್ನು ನೋಡಬೇಕು ಎಂದಾಗ ದೇವೇಂದ್ರನು ಅವರನ್ನೆಲ್ಲರನ್ನು ಬರಮಾಡಿಸಿದ್ದಾನಂತೆ. ತನ್ನ ಸಹೋದರರನ್ನು ಮತ್ತು ತನ್ನ ಪತ್ನಿಯನ್ನು ಕಂಡು ಬಹಳ ಸಂತುಷ್ಟನಾಗಿದ್ದಾನೆ. ಇದಾದ ಕೆಲವು ದಿವಸಗಳ ನಂತರ ದೇವೇಂದ್ರನಿಗೆ ಧರ್ಮರಾಯನು ಹೇಳಿದ್ದಾನೆ, ದೇವೇಂದ್ರ, ನಾನು ಯಮಲೋಕಕ್ಕೆ ಹೋಗಬೇಕು ಎಂದಾಗ ದೇವೇಂದ್ರನು 2 ದೇವದೂತರನ್ನು ಜೋಡಿ ಮಾಡಿ ಧರ್ಮರಾಯನೊಡನೆ ಕಳುಹಿಸಿಕೊಟ್ಟಿದ್ದಾನಂತೆ. ಮಗನ ಬರುವಿಕೆಯನ್ನು ಕಾಯುತ್ತಿದ್ದಂತಹ ಯಮಧರ್ಮರಾಜನು ಧರ್ಮರಾಯನು ಬಂದಿದ್ದನ್ನು ನೋಡಿ ಬಹಳ ಸಂತುಷ್ಟನಾಗಿದ್ದಾನೆ. ಯಮಧರ್ಮರಾಜ ಕೇಳ್ತಿದ್ದಾನೆ, ಧರ್ಮರಾಯ, ಬಂದ ಕಾರಣವೇನು?
ಆಗ ಧರ್ಮರಾಜ ಹೇಳ್ತಾನೆ, ಅಪ್ಪ, ಪಾಪಿಗಳಿಗೆ ಕೊಡಬೇಕಾದಂತಹ ಶಿಕ್ಷೆಯನ್ನು ನೋಡಬೇಕು. ಯಮಧರ್ಮರಾಯ ಎಷ್ಟು ಬೇಡವೆಂದರೂ ಸಹ ಮಗನ ಮಾತಿಗೆ ಇಲ್ಲ ಎನ್ನದೆ ಆ ಬಾಗಿಲನ್ನ ಸ್ವಲ್ಪ ಸಡಿಲ ಮಾಡಿದನಂತೆ. ಹೇಳ್ತಾ ಇದ್ದಂತೆ ಆ ಧ್ವನಿಯನ್ನ ಕೇಳಕ್ಕಾಗಲ್ವಂತೆ. ಆ ರೀತಿಯಾಗಿ ಧ್ವನಿ ಬರ್ತಾ ಇದ್ದಂತೆ ಧರ್ಮರಾಜ ಒಳಗೆ ನುಗ್ಗಿ ಅಲ್ಲಿ ಕೊಡ್ತಕ್ಕಂತಹ ಶಿಕ್ಷೆಯನ್ನೆಲ್ಲ ನೋಡ್ತಿದ್ದಾನೆ. ಅಲ್ಲಿ ನೋಡಿದರೆ ದುರ್ಯೋಧನನು ನರಕದ ಗುಂಡಿಯಲ್ಲಿ ಬಿದ್ದಿದ್ದಾನೆ. ಧರ್ಮರಾಜ ಅವನನ್ನು ನೋಡಿ, ಅಯ್ಯ ದುರ್ಯೋಧನ, ಈಗಲಾದರೂ ನೀನು ನಮ್ಮೊಂದಿಗೆ ಬಾರೋ, ನಾವೆಲ್ಲರೂ ಸಹ ಸುಖದಿಂದ ಕಾಲಹರಣ ಮಾಡೋಣ ಎಂದು ಹೇಳಿದಾಗ ಚರದಂಕ ಮಲ್ಲನಾದಂತಹ ದುರ್ಯೋಧನ ಹೇಳ್ತಾರೆ, ನಿನ್ನೊಡನೆಯೇ ನಿಮ್ಮೊಡನೆ ಬಾಳುವುದಕ್ಕಿಂತಲೂ ಈ ಸ್ವತಂತ್ರವಾದ ನರಕವೇ ಲೇಸು, ನಾನಿಲ್ಲೇ ಇರ್ತೇನೆ, ಹೋಗಿ ಎಂಬುದಾಗಿ ಹೇಳುತ್ತಿದ್ದಾನಂತೆ. ಧರ್ಮರಾಜ ಹೇಳಿದ್ದಾನೆ, ನಿನ್ನ ಹಣಬರ, ನೀನೇನ್ ಬೇಕಾದ್ರೂ ಮಾಡ್ಕೊ ಹೋಗಿ ಎಂಬುದಾಗಿ ನೇರವಾಗಿ ಸ್ವರ್ಗಕ್ಕೆ ಬಂದಿದ್ದಾನಂತೆ. ಅಲ್ಲಿ ಕೆಲವು ದಿನಗಳ ಕಾಲ ತನ್ನ ಸಹೋದರರೊಡನೆ ಕಾಲಹರಣವನ್ನು ಮಾಡಿ ಧರ್ಮರಾಯ ಮತ್ತು ಕೆಂಪರಾಜ ಇವರಿಬ್ಬರೇ ಸಹ